ಎಲ್ಲರ ಆರಾಧ್ಯ ದೈವ ಶ್ರೀರಾಮನ ಮಂದಿರ ಇವತ್ತು ಸ್ಥಾಪನೆ ಆಗಲಿಕ್ಕೆ ಆ ಹೋರಾಟವನ್ನು ಪ್ರಾರಂಭ ಮಾಡಿದ ಸನ್ಮಾನ್ಯ ಲಾಲ್ ಕೃಷ್ಣ ಅದ್ವಾನಿಯವರು. ನರೇಂದ್ರ ಮೋದಿಯವರು ಅಂದಿನ ಕಾಲದಲ್ಲಿ ಈ ಒಂದು ದೊಡ್ಡ ಹೋರಾಟದ ನಮ್ಮ ಅದ್ವಾನಿಯವರ ಹೋರಾಟದ ನೇತೃತ್ವವನ್ನು ನರೇಂದ್ರ ಮೋದಿಯವರು ವಹಿಸಿದರು. ನಾನು ಹೇಳುವಂಥದ್ದು ಇಷ್ಟೇ, ಭಾವನಾತ್ಮಕ ಸಂಬಂಧಗಳು ದೇಶವನ್ನ ಯುನೈಟ್ ಮಾಡ್ತವೆ. ಈ ಕಾಂಗ್ರೆಸ್ನ ಡಿವೈಡ್ ಅಂಡ್ ರೂಲ್ ಪಾಲಿಸಿಗೆ ಪ್ರಾಯಶಃ ಒಂದೇ ಒಂದು ಪರಿಹಾರ ಅಂತ ಹೇಳಿದರೆ ರಾಮ ಮಂದಿರ ನಿರ್ಮಾಣ. ರಾಮ ಮಂದಿರ ನಿರ್ಮಾಣದ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ, ಯಾವ ಮನೆಗೆ ನೀವು ಅಕ್ಷತೆ ತಗೊಂಡೋಗಿ ಕಾಂಗ್ರೆಸ್ನವರು ಕೂಡ ಜೈ ಶ್ರೀರಾಮ್ ಘೋಷಣೆಗೆ ಹೋಗಿ ಅತ್ಯಂತ ಪ್ರೀತಿಯಿಂದ ಆ ಸ್ವಯಂ ಸೇವಕರನ್ನು ಸ್ವೀಕಾರ ಮಾಡಿದ ನೋಡಿದರೆ ಎಲ್ಲಿಯೋ ಒಂದು ರೀತಿಯಲ್ಲಿ ಇದನ್ನು ಯಾವಾಗಲೂ ಮಾಡಬೇಕಿತ್ತು. ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಗಾಂಧೀಜಿ ಹೇಳಿದಂತ ಶ್ರೀರಾಮ್ ಜಯರಾಮ್ ಅದು ಅವತ್ತಿಂದ ನೆನೆಗುದಿಗೆ ಬಿದ್ದಿತ್ತು ಈ ಕಾಂಗ್ರೆಸ್ನವರ ಆಕ್ಟಿವಿಟೀಸ್, ಅವರ ಪೊಲಿಟಿಕಲ್ ಸ್ಟ್ಯಾಂಡಿನ ಹಿನ್ನೆಲೆಯಲ್ಲಿ. ಇವತ್ತು ಅದು ಕೈಗೂಡಿದೆ. ಈ ದೇಶ ಯಾವತ್ತೋ ಅದ್ವಾನಿಯವರಿಗೆ ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತು, ಆದರೆ ಇವತ್ತಾರು ಸಿಕ್ಕಿತ್ತಲ್ಲ, ನಾವೆಲ್ಲ ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇವೆ. ಅದ್ವಾನಿಯವರಿಗೆ ದೇವರು ಇನ್ನೂ ಹೆಚ್ಚು ಆರೋಗ್ಯ, ಹೆಚ್ಚು ಅವರಿಗೆ ಆಯಸ್ಸನ್ನು ದೇವರು ಕೊಡಲಿ ಅಂತ ಹೇಳುವಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಪ್ರೊಫೆಸರ್ ಅಡ್ವಾಣಿ ಅವರನ್ನು ಕಡೆಗಣಿಸ್ತಾ ಇದ್ದಾರೆ ಬಿಜೆಪಿ. ಈಗ ನಾನು ನಿಮ್ಮಲ್ಲಿ ಒಂದೇ ಪ್ರಶ್ನೆ ಕೇಳೋದು, ನೀವು ನೇರ ಹೋಗಿ ಈಗ ಅದ್ವಾನಿಯವರಿಗೆ ಭಾರತ ರತ್ನ ಕೊಟ್ಟಿದ್ದಾರಲ್ಲ, ನಿಮ್ಮ ಒಪಿನಿಯನ್ ಏನು ಅಂತ ಕೇಳಿ. ಬಹುಶಃ ಅತ್ಯಂತ ಕಂಗಾಲಾಗುವಂತ ವ್ಯಕ್ತಿಗಳು ಯಾರಾದ್ರೂ ಕಾಂಗ್ರೆಸ್ ವ್ಯಕ್ತಿಗಳು, ಅವರು ಯಾರು ಆಲೋಚನೆ ಮಾಡಲಿಲ್ಲ. ಇವತ್ತು ಅದ್ವಾನಿಯವರು ಒಂದು ರೀತಿ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಇಂದ ದೂರ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಒಂದು ಹಿರಿಯರ ತಂಡದ ನೇತೃತ್ವ ವಹಿಸಿಕೊಂಡಿದ್ದಾರೆ. ಅವರನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.